ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗು ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಸಾಂಬಾರು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಸಾಂಬಾರು ಒಬ್ಬಟ್ಟಿನ ಸಾಂಬಾರು. ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಮೊದಲು ಒಂದು ಬಾಣಲೆ ತೊಗೊಂಡು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಖಾರಕ್ಕೆ ಎಷ್ಟು ಬೇಕೋ ನಮಗೆ ಅಷ್ಟು ಖಾರದ ಮೆಣಸಿನ್ಕಾಯಿ ಹಾಕೊಳ್ಳೋಣ. ನಾನು ಒಂದು 15 ತೊಗೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ, ಒಂದೆರಡು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು 2 ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಮತ್ತು ಈಗ ಒಂದು ಅರ್ಧ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಇದು ಮೆಂತ್ಯ ಕಾಳು. ಇದನ್ನು ಯಾರೂ ಹಾಕೋದಿಲ್ಲ. ಒಂದು 10ರಿಂದ 15 ಕಾಳಷ್ಟು ಹಾಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರು. ಮತ್ತು ಒಂದು ಸ್ಪೂನ್ ಜೀರಿಗೆ, ಒಂದು 4 ಕಾಳು ಮೆಣಸು, ನೋಡಿ ಹುಣಸೆಹಣ್ಣು, ನಮಗೆ ಹುಳಿಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಹಾಕೊಂಡೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ಮೆಂತ್ಯಕಾಳು ಹಾಕೋದ್ರಿಂದ ತುಂಬ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಹಸಿ ತೆಂಗಿನಕಾಯಿ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಈ ಟೊಮೊಟೊನ ನಾನು ಈ ಒಬ್ಬಟ್ಟಿಗೆ ಕಾಳು ಬೇಯಿಸಿರ್ತೀವಲ್ಲ, ಆ ನೀರು ಜೊತೆ ಹಾಕಿದರೆ ಸ್ವಲ್ಪ ಮೆತ್ತಗಾಗುತ್ತೆ. ಆ ನೀರು ಜೊತೆ ಹಾಕಿಟ್ಟಿದ್ದೆ, ಮೆತ್ತಗಾಗೈತೆ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆಗಲಿ. ಎಲ್ಲ ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ಮೆಂತ್ಯಕಾಳು ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಸತಿ ಹಾಕಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ, ರುಬ್ಕೊಂಡಿದ್ದಾಯಿತು. ರುಬ್ಕೊಂಡ್ಮೇಲೆ ಈಗ 1 ಕಪ್ಪು ಬೇಳೆ ಹಾಕೋತಾಯಿದ್ದೀನಿ. ಈಗ ಬೇಳೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ರುಬ್ಬಿದ್ದಾಯಿತು. ಬೇಳೆ ಹಾಕ್ಕೊಂಡು ರುಬ್ಬಿದ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಬಿಸಿಗೆ ಇಕ್ಕಿದ್ದೀನಿ. ಅದು ಬಿಸಿ ಆಗಲಿ. ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಿಡ್ಸೋಣ. ಮತ್ತು ಒಗ್ಗರಣೆ ಕೊಟ್ಕೋಬೇಕು. ಎಣ್ಣೆನೇ ಫ್ರೈ ಮಾಡಿದ್ದೀವಿ ಅಂತ ನನಗೆ ಇದು ಮಾಡೋಂಗಿಲ್ಲ. ಮತ್ತು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಬೆಳ್ಳುಳ್ಳಿ ಒಂದು ಜಜ್ಜಿ ಹಾಕ್ಕೊತಾಯಿದ್ದೀನಿ. ಮತ್ತು ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಒಬ್ಬಟ್ಟಿನ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು. ಆದಮೇಲೆ ನೋಡಿ, ರುಬ್ಬಿಟ್ಕೊಂಡಿದ್ದ ಖಾರನ ಅದಕ್ಕೆ ಹಾಕೋಣ. ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ರುಬ್ಬಿದ ಖಾರ ಎಲ್ಲ ಅದಕ್ಕೆ ಹಾಕಿ ನೋಡಿ, ಇದು ಒಬ್ಬಟ್ಟಿಗೆ ಅಂತ ಬೇಯಿಸಿರ್ತೀವಲ್ಲ ಕಾಳು, ಅದನ್ನು ಚೆಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅದೇ ಕಾಳು ನೀರನ್ನ ಬೇಳೆ ಬೇಯಿಸಿರ್ತೀವಲ್ಲ, ಆ ಬೇಳೆ ನೀರನ್ನೇ ತಗೊಂಡು ಇದೆಲ್ಲ ರುಬ್ಬಿರೋದು ಮಿಕ್ಸಿ ಜಾರ್ದೆಲ್ಲ ಹಾಕ್ಕೊಂಡು ಒಬ್ಬಟ್ಟಿನ ಸಾಂಬಾರಿಗೆ ಆ ಬೇಳೆ ಸಾಂಬಾರನ್ನೇ ಹಾಕೋಬೇಕು. ಆ ಬೇಳೆ ಬೇಯಿಸಿರೋದನ್ನ ನೀರು ಮಾತ್ರ ವೇಸ್ಟ್ ಮಾಡಬೇಡಿ. ನೋಡಿ, ಹಾಕ್ಕೊಂಡು ಈಗ ನಮಗೆ ಎಷ್ಟು ತೆಳುಬೇಕು ನೋಡಿ, ಸಾಂಬಾರು ಎಷ್ಟು ಇದ್ಬೇಕು ಹಾಕಿ ನೋಡಿ ಕುದಿಸೋಣ. ಕೊನೆಯಲ್ಲಿ ರುಚಿಗೆ ಎಷ್ಟು ಉಪ್ಪು ಬೇಕೋ ನೋಡಿ ಅಷ್ಟು ಉಪ್ಪು ಹಾಕಿ ಕುದಿಸೋಣ ಸಾಂಬಾರು. ಈ ಸಾಂಬಾರು ಒಬ್ಬಟ್ಟಿನ ಸಾಂಬಾರು ಎಷ್ಟು ಬೇಯಿಸ್ತೀವೋ ಅಷ್ಟು ಒಳ್ಳೆಯದು. ಕಡಿಮೆ ಊರಿನಲ್ಲಿ ಇಟ್ಟು ಒಂದು 10 ನಿಮಿಷ ಬೇಯಿಸ್ಬೇಕು ಸಾಂಬಾರು. ಅದು ಕುದಿಸ್ಬೇಕು. ಆಗಲೇ ಆ ಸಾಂಬಾರು ತುಂಬ ಅದು ಕುದಿಯಷ್ಟು ಬೆಂದಷ್ಟು ಸಾಂಬಾರು, ಒಬ್ಬಟ್ಟಿನ ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ರೆಡಿ ಆಯಿತು ಒಬ್ಬಟ್ಟಿನ ಸಾಂಬಾರು. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಸಾಂಬಾರು ಇಷ್ಟ ಆಗಿದ್ದರೆ ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.